ನನ್ನ ಸಮಸ್ಯೆ ಏನಿತ್ತು ಅದನ್ನ ದೇವ್ರ ಮುಂದೆ ಕೇಳಿದ್ದು ಆ ಕ್ಷಣಕ್ಕೆನೆ ತಾಯಿ ಪ್ರಸಾದ ಕೊಡ್ತು. ನಾನು ಕೇಳಿದ್ದು ಸ್ಕಿನ್ ಪ್ರಾಬ್ಲಮ್ ಒಂದೇ, ಬಟ್ ಅದ್ರ ಜೊತೆಗೆ ನನ್ನ ಕೆಲಸದಾಗ್ಲಿ ನನ್ನ ಒಂದು ಪರ್ಸನಲ್ ಪ್ರಾಬ್ಲಮ್ ಆಗಿ ಎಲ್ಲ ಸಾಲ್ವ್ ಆಗ್ತದೆ. ಕಷ್ಟದಿಂದ ಯಾರು ಕಣ್ಣೀರಲ್ಲಿ ಕೈ ತೊಳಿತಿದಾರೋ ಅಂತ ಭಕ್ತಾದಿಗಳಿಗೆ ಈ ಕ್ಷೇತ್ರ ಒಂದು ಕಣ್ಣೀರು ಒರೆಸುವಂತ ಕ್ಷೇತ್ರ, ಇದು ಮಹತ್ವವಾಗಿದೆ. ಮೂರನೇ ವಾರದಿಂದ ಹೂವ ಪ್ರಸಾದ ಆದ್ಮೇಲೆ ನನ್ನ ಬಿಸ್ನೆಸ್ ನಿಜವಾಗ್ಲೂ ಇಂಪ್ರೂವ್ ಆಗಿದೆ. ನನ್ನ ಗಂಡನ ಆರೋಗ್ಯ ಅಂತೂ ತುಂಬಾ ಸುಧಾರಿಸಿದೆ. ತುಂಬಾ ಖುಷಿ ಆಗುತ್ತೆ ಇಲ್ಲಿಗೆ ಬರಕ್ಕೆ. ಹೂವ ಪ್ರಸಾದದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆಗುತ್ತೆ ನಂಗೆ ಪಟ್ ಅಂತ ನೀವು ಮನ್ಸಲ್ಲಿ ಆ ತಾಯಿಗೆ ನೀವು ಕೇಳಕ್ಕಿಂತ ಮುಂಚೆ ನಿಮ್ ಮನ್ಸಲ್ಲಿ ಏನಿದೆ ಅಂತ ದೇವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ನಿಮ್ ಆಗುತ್ತೆ ನಂಗೆ ಪಟ್ ಅಂತ ಕೊಡ್ತಾರೆ. 21 ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿಯಲ್ಲಿ ತುಪ್ಪ ದೀಪ ಹಚ್ಚಿ ಆ ಎಮ್ನಲ್ಲಿ 21 ಪ್ರದಕ್ಷಿಣೆ ಹಾಕಿ ಮರೆ ಮಾಡಬೇಕು. ಬಿಸ್ನೆಸ್ ಅಲ್ಲಾಗಲಿ ಮತ್ತು ಇದರಲ್ಲಾಗಲಿ ಭಾಳ ನೊಂದ್ಬಿಟ್ಟಿದೆ. ಸಂಸಾರದಲ್ಲಿ ತುಂಬ ಅಡೆತಡೆಗಳು ಉಂಟಾಗವು. ಇಲ್ಲಿಗೆ ಬಂದಾಗಿಂದ ಕಷ್ಟ ಪರಿಹಾರ ಆಗಿದೆ. ಸಮಸ್ಯೆ ಎಷ್ಟು ದೊಡ್ಡ ಸಮಸ್ಯೆ ಆಗಿರ್ಬೋದು ನಿಮ್ದು, ಆ ತಾಯಿ ಹತ್ರ ಬಂದು ನೀವು ಕೇಳಿದ್ರೆ ಅದಕ್ಕೆ ತಕ್ಕ ಪರಿಹಾರ ಅದೇ ಆಗುತ್ತೆ. ಆಗದಿದ್ದಂಗೆ ಇಲ್ವೇ ಇಲ್ಲ. 100% ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಮುಖ್ಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಸರ್ಪಶಕ್ತಿ ನಾಗದೇವತೆ ಹಾಗೂ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ. ನಮಸ್ಕಾರ. ಸರ್ಪಶಕ್ತಿ ನಾಗದೇವತೆ ಅಮ್ಮನವರ ಕ್ಷೇತ್ರ ಮುದ್ದನಾಯಕನಹಳ್ಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರೀತಿಯ ಭಕ್ತಾದಿಗಳಿಗೆ ಒಂದು ಸರ್ಪದೋಷ ಆಗಿರಬಹುದು, ಒಂದು ವಿಶೇಷವಾಗಿ ಚರ್ಮದ ಕಾಯಿಲೆ ಆಗಿರ್ಬೋದು, ಸಂತಾನ ಫಲ ಆಗಿರ್ಬೋದು, ಕಂಕಣ ಫಲ ಆಗಿರ್ಬೋದು, 21 ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿನಲ್ಲಿ ತುಪ್ಪದ ದೀಪ ಹಚ್ಚೋದ್ರಿಂದ ಭಕ್ತಾದಿಗಳಿಗೆ ಯಾವುದೇ ಒಂದು ಕಷ್ಟ ಇರಲಿ, ಒಂದು ಚರ್ಮದ ಕಾಯಿಲೆ ಆಗಿರಬಹುದು, ಒಂದು ನಾಗದೋಷ ಆಗಿರಬಹುದು, ಒಂದು ಸಂತಾನ ವಿಳಂಬ ಆಗಿರ್ಬೋದು, ಕಂಕಣ ವಿಳಂಬ ಆಗಿರ್ಬೋದು, ಅಮ್ಮನವರ ಕ್ಷೇತ್ರದಲ್ಲಿ ಯಾರು ಭಕ್ತಿಯಿಂದ 21 ಪ್ರದಕ್ಷಿಣೆ ಹಾಕಿ ತುಪ್ಪದಲ್ಲಿ ತೆಂಗಿನಕಾಯಿ ದೀಪ ಹಚ್ಚುತ್ತಾರೋ ಅವರಿಗೆ ಸಮಸ್ತ ಕಷ್ಟಗಳು ಅಮ್ಮನವರು ಹೂವಿನ ಮುಖಾಂತರ ಅವ್ರ ಕಷ್ಟ ಬಗೆಹರಿಯುತ್ತೆ. ನನಗೆ ಹೂವು ಪ್ರಸಾದ ಆಗುತ್ತೆ, ಇಲ್ಲ ಅಂತಂದರೆ ಹೂವು ಪ್ರಸಾದ ಆಗಲ್ಲ. ಯಾರು ಅಮ್ಮನಲ್ಲಿ 21 ಪ್ರದಕ್ಷಿಣೆ ಹಾಕಿ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡ್ತಾರೋ ಅಂತಹ ಒಂದು ಭಕ್ತಾದಿಗಳಿಗೆ ಯಾವುದೇ ತರಹ ಕಷ್ಟ ಇರಲಿ, ಎಲ್ಲ ಅಮ್ಮ ಅನುಕೂಲ ಮಾಡ್ತಾ ಇದೆ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ತಾಲೂಕು, ಕುಂದಾಣ ಹೋಬಳಿಯ ಶ್ರೀ ಕ್ಷೇತ್ರ ಮುದ್ದನಾಯಕನಹಳ್ಳಿ ಗ್ರಾಮದಲ್ಲಿದೆ. ನಮ್ಮದು ಮಧುಗಿರಿ, ತುಮಕೂರು ಡಿಸ್ಟಿಕ್ಕು ಮಧುಗಿರಿ ಇರೋದು. ಮಧುಗಿರಿನಲ್ಲಿರೋದು. ತುಂಬ ಕುಕ್ಕೆ ನಮ್ಮದು ಯಜಮಾನರು ಹೊಡೆದ್ಬಿಟ್ಟಿದ್ರು. ಸೊ ಏನಾಗಿತ್ತು ಅಂದರೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾಯಿತ್ತು. 21 ಮಂಗಳವಾರದ ದಿನ ನಾಗರಿಕಲ್ಗೆ ಹಾಲಾಕೋದು, ಮತ್ತು ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ವಿದ್ರೋಷತ್ವ ಎಲ್ಲೆಲ್ಲಿ ನಾಗರಿಕಲ್ಗಳು ಪ್ರತಿಷ್ಠಾಪನೆ ಮಾಡಿದಾರೋ ಅಲ್ಲೆಲ್ಲ ಹೋಗಿ ಅವ್ರ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ದೆ. ಆದರೆ ನಮಗೇನು ಫಲ ಅನ್ನೋದೇ ಇರಲಿಲ್ಲ. ಒಂದ್ರ ಮೇಲೆ ಒಂದು ಕಷ್ಟ. ದುಡ್ಡಿಂದ ಆದ ತಕ್ಷಣ ಆರೋಗ್ಯದ ತಕ್ಷಣ ಮಗುದು, ಹಿಂಗೆ ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇತ್ತು. ನಾನು ಒಂದ್ಸರಿ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ತಾ ಇದ್ದೆ, ಇದು ಏನಾದರೂ ದೋಷ ಪರಿಹಾರ ಇರುತ್ತಾ ಅಂತ. ಅವಾಗಿದ್ದಾಗ ಇದು ನಾಗದೇವತೆ ಇದು ಗ್ರಾಮ ದೇವತೆ ಅಂತ ಬಂತು ಯೂಟ್ಯೂಬಲ್ಲಿ. ನಾನು ನೋಡೋಣ ಅಂತ ಸ್ಕ್ರೀನ್ ಮೇಲೆ ನಂಬರ್ ಇತ್ತು. ಇದು ಹೂವು ಕೊಡುತ್ತೆ, ಸಮಸ್ಯೆ ಹೇಳಿದ್ರೆ ಎಂಥದೇ ಸಮಸ್ಯೆ ಇರಲಿ, ಸಂತಾನದ್ದೇ ಆಗಿರಲಿ, ಚರ್ಮದ್ದೇ ಆಗಿರಲಿ, ಯಾವುದೇ ಆಗಿರಲಿ ಸಮಸ್ಯೆ ಇದ್ದರೂ ಫಲ ಕೊಡುತ್ತೆ ಅಂತ ಕೇಳಿದೆ. ಅದಕ್ಕೆ ಅದಾದಮೇಲೆ ನಾನು ಇಟ್ಕೊಂಡು ಒಂದ್ಸರಿ ಬರೋಣ ಅಂತ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ
ಫೋನ್ ಮಾಡಿ ಅಡ್ರೆಸ್ ತಿಳ್ಕೊಂಡು ಬಂದೆ. ನನ್ನ ಹೆಸರು ಹಂಸಪ್ರಿಯಾ ಅಂತ. ನಾನು ಬ್ಯಾಂಗ್ಳೂರಿಂದ ಬಂದಿರೋದು, ಉತ್ತರಹಳ್ಳಿಯಿಂದ ಬಂದಿರೋದು. ಸೊ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿರೋದು ಈ ದೇವಸ್ಥಾನನ. ಸೊ ಹ್ಯಾಡ್ ಅ ಸ್ಕಿನ್ ಪ್ರಾಬ್ಲಮ್ ಇತ್ತು. ಸೊ ಇಲ್ಲಿ ಬಂದು ಕೇಳಿದಾಗ ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಇಷ್ಟು ವಾರ ಅಂತ ಮಾಡಬೇಕು ಅಂತಿರುತ್ತೆ. ಸೊ ಇಲ್ಲೇನು ದುಡ್ಡು ಗಿಡ್ಡು ಏನೂ ಕೇಳಲ್ಲ, ಭಕ್ತಿಯಿಂದ ಅವ್ರು ಏನು ಹೇಳ್ತಾರೋ ಆ ಪೂಜೆನ ಮಾಡಿ ಅಮ್ಮನವ್ರ ಮೇಲೆ ಭಕ್ತಿ ಇರಬೇಕಷ್ಟೇ. ಭಕ್ತಿ ಇಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಂದು ಆಲ್ರೆಡಿ ಸಾಲ್ವ್ ಆಗ್ತಾಯಿದೆ. ಅದಲ್ಲದೆ ನಾನು ಕೇಳಿದ್ದು ಸ್ಕಿನ್ ಪ್ರಾಬ್ಲಮ್ ಒಂದೇ, ಬಟ್ ಅದ್ರ ಜೊತೆಗೆ ನನ್ನ ಕೆಲಸದ್ದಾಗಲಿ ನನ್ನ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಆಗಲಿ ಎಲ್ಲ ಸಾಲ್ವ್ ಆಗ್ತದೆ. ಈ ಅಮ್ಮನ ನಾನು ನಂಬಿದ್ದೀನಿ. ನನ್ನ ವರ್ಕಲ್ಲಿ ನಾನು ಏನಾದರೂ ಒಂದು ಸ್ವಲ್ಪ ಲೈಕ್ ಬರೋಕ್ಕಾಗಲಿಲ್ಲ ಅಂತ ಅಂದ್ರೂ ಅದ್ರ ನೆಕ್ಸ್ಟ್ ವೀಕ್ ನಾನು ಕಂಟಿನ್ಯೂ ಮಾಡ್ಕೊಂಡು ನಾನು ಬರ್ತೀನಿ. ಬಟ್ ಇದರಲ್ಲಂತೂ ಯಾರು ಏನು ದುಡ್ಡು ಕೇಳೋದು ಮತ್ತೊಂದು ಕೇಳೋದು ಏನಿಲ್ಲ. ನಿಮ್ಮ ಕೈಲಾಗಿದ್ದು ಎಷ್ಟಾಗುತ್ತೋ ಅಷ್ಟು ಕೊಡಿ. ಲೈಕ್ ಟಿಕೆಟ್ಸ್ ಅನ್ನೋದು ಇದು ಅಂದರೆ ಲೈಕ್ ಟಿಕೆಟ್ ತೊಗೊಂಡು ಬನ್ನಿ, ಕಾಸು ಕೊಟ್ಟು ಬನ್ನಿ ಅನ್ನೋದು ಆ ಥರದ್ದು ಏನೂ ಇಲ್ಲ. ಇಲ್ಲಿರೋ ಭಕ್ತಾದಿಗಳಾಗಲಿ ಇಲ್ಲಿರೋ ಪೂಜೆ ಮಾಡಿಕೊಡೋರಾಗಲಿ ತುಂಬ ಚೆನ್ನಾಗಿ ನಮ್ಗೆ ಏನೇ ಡೌಟ್ಸ್ ಇದ್ದರೂ ಸಹ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಿಂಗೆ ಕೇಳಿ ಅಂದರೆ ನಿಮ್ಗೆ ಏನೇ ಪ್ರಶ್ನೆ ಇದ್ದರೂ ಲೈಕ್ ಬಿಸ್ನೆಸ್ ಆಗಿರ್ಬೋದು, ಮಕ್ಕಳಾಗಿಲ್ಲದೆ ಇರ್ಬೋದು, ಏನೇ ಇದ್ದರೂ ಈ ಅಮ್ಮ ಲೈಕ್ ಹೀಗೆ ಅಂದರೆ ನೀವು ಹೆಂಗೆ ಅಂದರೆ ಭಕ್ತಿ ಇಟ್ಕೊಂಡ್ರೆ ಈ ಅಮ್ಮ ಹೆಂಗೆ ಬೇಕನ್ನೋ ವಾಸಿ ಮಾಡ್ತಾರೆ, ಹೆಂಗೆ ಬೇಕನ್ನೋ ನಿಮಗೆ ಅನುಗ್ರಹ ಕೊಡ್ತಾಳೆ. ಸೊ ನನಗಂತೂ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗಿ. ವೀಕ್ಷಕರೇ, ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಶ್ರೀ ಸರ್ಪಶಕ್ತಿ ನಾಗದೇವತೆ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಹೂವು ಪ್ರಸಾದವನ್ನು ಕೇಳುತ್ತಾರೆ. ನೀವು ಅಂದುಕೊಂಡ ಕೆಲಸಗಳು ಆಗುತ್ತೆ ಅಂದರೆ ಅಮ್ಮನವರು ಹೂವು ಪ್ರಸಾದವನ್ನು ಕೊಡುತ್ತಾರೆ. ಅಂದುಕೊಂಡ ಕೆಲಸ ಆಗುವುದಿಲ್ಲ ಅಂದರೆ ಅಮ್ಮನವರು ಹೂವು ಪ್ರಸಾದವನ್ನು ಕೊಡುವುದಿಲ್ಲ. ಬಂದಮೇಲೆ ಮೊದಲನೇ ದಿನ ಬಂದು ನಾನು ನನ್ನ ಸಮಸ್ಯೆ ಏನಿತ್ತೋ ಅದನ್ನು ದೇವ್ರ ಮುಂದೆ ಕೇಳಿದ್ದು ಆ ಕ್ಷಣಕ್ಕೇ ತಾಯಿ ಪ್ರಸಾದ ಕೊಡ್ತು. 4 ವಾರ ಬರೋಕೆ ಹೇಳಿದ್ರು. ನಾವು ಮೊದಲೇ ಒಂದು 2 ವಾರ ಬರೋವರೆಗೂ ನಮಗೇನು ಅನ್ನಿಸ್ಲಿಲ್ಲ. ಆಮೇಲೆ 2 ವಾರ ಆದಮೇಲೆ 3ನೇ ವಾರದಿಂದ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಯಿತು. ಬಿಸ್ನೆಸ್ಸಿಂದ ಹಿಡಿದು ಈಗ ನಮ್ಮ ಯಜಮಾನರು ಆರೋಗ್ಯ ಸಮಸ್ಯೆಗೆ ಆಗಲಿ ಬಿಸ್ನೆಸ್ ಆಗಲಿ ಏನೂ ತೊಂದರೆ ಆಗ್ತಿಲ್ಲ, ತುಂಬ ಚೆನ್ನಾಗಿ ಅನುಕೂಲ ಆಗ್ತಾ ಐತೆ. ಆಮೇಲೆ ಇನ್ನೊಂದು ಏನಂದರೆ ದುಡ್ಡು ನೀವು ಇಷ್ಟೇ ಕೊಡಬೇಕಂತೇನಿಲ್ಲ. ನಾವು ಮಂಗಳಾರತಿ ತಟ್ಟೆಗೆ ಅಷ್ಟು ಹಾಕ್ತೀವಿ ಅಷ್ಟೇ ಅವ್ರು ಕೇಳೋದು, 1 ರೂಪಾಯಿನೂ ಏನೂ ಇಲ್ಲ. ಇಲ್ಲಿ ಬಂದಿರೋರ್ಗೆ ಯಾರಿಗೂ ಕಣ್ಣೀರು ಹಾಕೊಂಡು ನಾನು ಬಂದೆ. ಖುಷಿಯಾಗಿ ಹೋಗ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಐತೆ ಈ ದೇವಸ್ಥಾನಕ್ಕೆ ಬಂದಿರೋದು. ಮತ್ತೆ ಬರಬೇಕು ಏನೋ ಅಂದ್ಕೊಂಡಿದ್ದೀನಿ, ಅದು ಈಡೇರಿದ್ಮೇಲೆ ಮತ್ತೆ ಬಂದೇ ಬರ್ತೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಎಷ್ಟು ಮನಸ್ಸಿಗೆ ನೋವಿತ್ತು ಅಂದರೆ ಆ ತಾಯಿ ಹೂ ಕೊಟ್ಟಿದ ತಕ್ಷಣ ಎಲ್ಲ ಸಮಾಧಾನ ಆಗುತ್ತೆ. ಒಂದ್ಸರಿ ಯಾರೇ ಆಗಿರಲಿ ಇಲ್ಲಿಗೆ ಬಂದ ತಕ್ಷಣ ತಾಯಿ ಹೂವು ಪ್ರಸಾದ ಕೊಟ್ಟಿದ ತಕ್ಷಣವೇ ಏನಾಗುತ್ತೆ ಅನ್ನೋದು ಆ ಜೀವನದಲ್ಲಿ ನಾವೇನು ಅಂದ್ಕೊಂಡಿರ್ತೋ ಅದು 2ರಷ್ಟು ಕೊಡ್ತಾಳೆ ಆ ತಾಯಿ. ತುಂಬ ಖುಷಿ ಆಗುತ್ತೆ ಇಲ್ಲಿಗೆ ಬಂದಿರೋದು. ನಾನು ಮತ್ತೆ ಬರಬೇಕು ಅಂದ್ಕೊಂಡಿದ್ದೀನಿ, ಹರಕೆ ಮಾಡ್ಕೊಂಡಿದ್ದೀನಿ. ಈಗ ಮಡ್ಲು ತುಂಬಿದೋ ಥರ ತುಂಬಿದ್ದಾರೆ, ತುಂಬ ಖುಷಿ ಆಗ್ತಾ ಐತೆ. ಈಗ ಹೋಗ್ಬಿಟ್ಟು ನನಗೇನು ಅನಿಸುತ್ತೋ ನನ್ನ ಹರಕೆ ಏನಾಯ್ತೋ ಹತ್ತಿರದ ಮೇಲೆ ಮತ್ತೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ಮಧುಗಿರಿಯಿಂದ ಬಂದಿರೋದು. ನಮ್ಗೆ ಹಿಂಗೆ ಮೊಬೈಲಲ್ಲಿ ನೋಡ್ತಾ ನಮಗೆ ಇದು ಅಡ್ರೆಸ್ ಸಿಕ್ತು ದೇವ್ರದ್ದು, ನಾಗದೇವತೆದು. ನಾವು ನಂಬ್ಕೊಂಡು ಬಂದ್ವಿ ದೇವ್ರನ್ನ. ನಂಬ್ಕೊಂಡ್ಬಂದ್ಮೇಲೆ ನನಗೆ ಭಾಳ ನೊಂದ್ಬಿಟ್ಟಿದೆ. ಬಿಸ್ನೆಸ್ಸಲ್ಲಾಗಲಿ ಮತ್ತು ಇದರಲ್ಲಾಗಲಿ ಭಾಳ ನೊಂದ್ಬಿಟ್ಟಿದೆ. ಸಂಸಾರದಲ್ಲಿ ತುಂಬ ಅಡೆತಡೆಗಳುಂಟಾಗವು. ಇಲ್ಲಿಗೆ ಬಂದಾಗಿಂದ ಕಷ್ಟ ಪರಿಹಾರ ಆಗಿದೆ. ಮತ್ತು ಹೂವು ಕೊಡುತ್ತೆ ಇಲ್ಲಿ, ಮೇನ್ ವಿಶೇಷ ಅದೇ. ಆ ಹೂವಿಂದ ಕೊಟ್ಟ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ. ಇಲ್ಲಿ 1 ರೂಪಾಯಿ ಅವರು ದುಡ್ಡಾಗಲಿ ಇದಾಗಲಿ ಎಕ್ಸ್ಪೆಕ್ಟ್ ಮಾಡಲ್ಲ. VIP ದರ್ಶನ, ಸಾಮಾನ್ಯ ದರ್ಶನ ಅಂತಲ್ಲ, ಎಲ್ಲರಿಗೂ ಒಂದೇ. ಇಲ್ಲಿ ಎಲ್ಲರೂ ಬಂದು
ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ದೇವ್ರ ಹತ್ರ ಪರಿಹಾರ ಮಾಡ್ಕೊಳ್ಳಿ. ನಮಗೆ ಒಳ್ಳೆಯದಾಗಿದೆ. ಸಮಸ್ಯೆ ಅಂದರೆ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗೋದು, ಸ್ವಲ್ಪ ಬಿಸ್ನೆಸ್ಸಲ್ಲಿ ಡಲ್ ಆಗೋದು, ಈ ಥರ ಆಗ್ತಾಯಿತ್ತು. ಸ್ವಲ್ಪ ಈಗ ಇಂಪ್ರೂವ್ ಆಗ್ತಾಯಿದೆ. ಹಂಗಾಗಿ ಕಷ್ಟಗಳನ್ನೆಲ್ಲ ನಿವಾರಿಸಿದ್ದಾರೆ ನಮ್ಮ ದೇವರು. ಹಂಗಾಗಿ ಬಂದು ನೀವು ನಿಮ್ಮ ಇದನ್ನು ಇದು ಮಾಡ್ಕೊಳ್ಳಿ. ಇಲ್ಲಿ ಬಂದು ದೇವ್ರಿಗೆ ಹರಕೆ ಹೊತ್ಕೊಂಡು ಮತ್ತು 21 ಪ್ರದಕ್ಷಿಣೆ ಹಾಕಿ ನೀವು ವರ ಕೇಳಿಕೊಂಡು ಆಮೇಲೆ ನೀವೇನು ಅಂದ್ಕೊಂಡಿರ್ತೀರೋ ಅದನ್ನು ನೀವು ಇಲ್ಲಿ ನೆರವೇರಿಸಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇಲ್ಲಿಗೆ ಬನ್ನಿ, ಒಂದು ಸರಿ ಭೇಟಿ ಕೊಡಿ. ಒಳ್ಳೆ ಇದಾಗುತ್ತೆ. ಏನೇ ಕಷ್ಟಗಳಿದ್ರೂ ಅದು ಪರಿಹಾರ ಆಗುತ್ತೆ. ತುಂಬ ಪವರ್ಫುಲ್ಲು. ಸರ್, ಇಲ್ಲಿ ಭಕ್ತಾದಿಗಳು ಭಕ್ತಿಯಿಂದ ಬರ್ತಾರೆ. ಭಕ್ತಿಯಿಂದ ಬಂದು ಅಮ್ಮನ ಹತ್ರ ಹೂವಿನ ಪ್ರಸಾದ ಕೊಡ್ತೀವಿ. ಆ ಹೂವನ್ನು ತಗೊಂಡು ಭಕ್ತಿಯಿಂದ ಅಮ್ಮನ ಕೋರಿಕೆ ಮಾಡಿ, ಆ ಕೋರಿಕೆಯಲ್ಲಿ ಅಮ್ಮನಿಗೆ ಹೂವು ಪ್ರಸಾದ, ನಾವು ಏನು ಹೂವು ಪ್ರಸಾದ ಕೊಡ್ತೀವೋ ಆ ಹೂವು ತಗೊಂಡೋಗಿ ಅಮ್ಮನಿಗೆ ಹಾಕೋದ್ರಿಂದ ಅಮ್ಮ ಬಲಕಡೆ ಅವ್ರ ಕೆಲಸ ಆಗುತ್ತೆ ಅನ್ನಂಗಿದ್ರೆ ಬಲಭಾಗದಲ್ಲಿ ಹೂವು ಪ್ರಸಾದ ಕೊಡುತ್ತೆ, ಆಗಲ್ಲ ಅನ್ನಂಗಿದ್ರೆ ಎಡಭಾಗದಲ್ಲಿ ಹೂವು ಪ್ರಸಾದ ಕೊಡುತ್ತೆ. ಸರ್, ಈ ಕ್ಷೇತ್ರಕ್ಕೆ ಸುಮಾರು ರಾಜ್ಯಗಳಿಂದ ಬರ್ತಾರೆ. ಸುಮಾರು ರಾಜ್ಯಗಳಿಂದ ಬರ್ತಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಭಕ್ತಾದಿಗಳುಂಟು, ಅಮ್ಮನವರುಂಟು. ಅಮ್ಮನವರು ಎಷ್ಟು ಭಕ್ತಾದಿಗಳಿಗೆ ಒಳ್ಳೇದು ಮಾಡ್ತಿದ್ದಾರೋ ಅದ್ರ ಪ್ರಕಾರವಾಗಿ ಜನ ಬರ್ತಾ ಇದ್ದಾರೆ. ಸರ್, ಇಲ್ಲಿ ಮುಖ್ಯವಾಗಿ ಹೂವು ಪ್ರಸಾದ ಅನ್ನೋದು ಅಮಾವಾಸ್ಯೆ ಹುಣ್ಣಿಮೆ ಮಾತ್ರ. ಅಮಾವಾಸ್ಯ ಹುಣ್ಣಿಮೆ ಬಿಟ್ಟರೆ ಬೇರೆ ದಿನ ಇರಲ್ಲ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಪೂಜೆ ನಡೆಯತಕ್ಕಂಥದ್ದು ಅಮಾವಾಸ್ಯೆ ಹುಣ್ಣಿಮೆ ಮಾತ್ರ. ಸರ್, ಇಲ್ಲಿಗೆ ಬರಂತಹ ಭಕ್ತಾದಿಗಳು ದೇವನಹಳ್ಳಿ ಬಂದು ದೇವನಹಳ್ಳಿಯಿಂದ ನಂದಿ ಬೆಟ್ಟ ರಸ್ತೆಯಿಂದ ಬರಬೇಕಾಗುತ್ತೆ. ಇಲ್ಲಿ ಉಳ್ಕೊಳ್ಳೋದಕ್ಕೆ ರೂಮ್ಸ್ಗಳ ವ್ಯವಸ್ಥೆ ಇದೆ. ಪ್ರತಿಯೊಂದು ನೀರಿನ ವ್ಯವಸ್ಥೆ ಇದೆ. ಎಲ್ಲ ರೀತಿಯಾದಂಥ ಭಕ್ತಾದಿಗಳಿಗೆ ಯಾವ ರೀತಿ ಅನುಕೂಲ ಆಗಬೇಕೋ ಆ ರೀತಿ ಭಕ್ತಾದಿಗಳೇ ಅಮ್ಮನ ಕ್ಷೇತ್ರದಲ್ಲಿ ಅವರವ್ರಿಗೆ ಏನೇನು ಅನುಕೂಲ ಬೇಕೋ ಅನುಕೂಲ ಮಾಡ್ಕೊಂಡಿದ್ದಾರೆ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು 21 ಪ್ರದಕ್ಷಿಣೆಯನ್ನು ಹಾಕಿ ತೆಂಗಿನಕಾಯಿಯಿಂದ ತುಪ್ಪದ ದೀಪವನ್ನು ಹಚ್ಚಿದರೆ ಸಾಕು. ಚರ್ಮ ಕಾಯಿಲೆ, ನಾಗದೋಷ, ಸಂತಾನ ವಿಳಂಬ, ಕಂಕಣ ಭಾಗ್ಯ, ಉದ್ಯೋಗ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಕೋರ್ಟು ಕಚೇರಿ ಸಮಸ್ಯೆ, ಭೂಮಿ ವ್ಯಾಜ್ಯಗಳ ಸಮಸ್ಯೆ, ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತದೆ ಅನ್ನುವ ನಂಬಿಕೆ ಇದೆ. ನನಗೆ ಒಂದು 20 ಇಯರ್ಸಿಂದ ಇತ್ತು. ಸೊ ಇಲ್ಲಿ ಹೇಳಿದ್ರು ಬಂದು ದೀಪ ಹಚ್ಚಿ ಅಂತ. ತೆಂಗಿನಕಾಯಿನಲ್ಲಿ ತುಪ್ಪ ದೀಪ ಹಚ್ಚಿ 21 ರೌಂಡ್ ಹೊಡಿಬೇಕು ಅಂತ. ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೂ ಬರ್ತಿದೆ. 5 ವಾರ ಮಾಡಿದ್ದೀನಿ. ಇದು 5ನೇ ವಾರ ಮುಗೀತು. ಸೊ ನನಗಿನ್ನೂ ಬರಬೇಕು ಅನಿಸಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಬಂದು ತೆಂಗಿನಕಾಯಿನಲ್ಲಿ ಒಂದು ಬತ್ತಿ ಇಟ್ಟು ತುಪ್ಪ ದೀಪ ಹಚ್ಚಬೇಕು. ಆ ತೆಂಗಿನಕಾಯಿನಲ್ಲಿ ದೀಪ ಹಚ್ಕೊಂಡು 21 ಅಮ್ಮನವರು ದೇವಸ್ಥಾನ ಸುತ್ತಲೂ 21 ರೌಂಡ್ ಹೊಡಿಬೇಕು. ಹೂವು ಪ್ರಸಾದದ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ನೀವು ಮನಸ್ಸಲ್ಲಿ ಏನೋ ಒಂದು ಪ್ರಶ್ನೆ ಇಟ್ಕೊಂಡು ಕೇಳಿರ್ತೀರ. ಆ ತಾಯಿ ಆಗುತ್ತೆ ಅನ್ನಂಗಿದ್ರೆ ಕೊಡ್ತಾಳೆ, ಆಗಲ್ಲ ಅನ್ನಂಗಿದ್ರೆ ಕೊಡೋದೇ ಇಲ್ಲ. ಆಗುತ್ತೆ ಅನ್ನಂಗಿದ್ರೆ ಪಟ್ ಅಂತ ನೀವು ಮನಸ್ಸಲ್ಲಿ ಆ ತಾಯಿಗೆ ನೀವು ಕೇಳೋಕ್ಕಿಂತ ಮುಂಚೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ದೇವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಆಗುತ್ತೆ ಅನ್ನಂಗಿದ್ರೆ ಪಟ್ ಅಂತ ಕೊಡ್ತಾಳೆ. ಅದು ಆಗಲ್ಲ, ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ, ಅದರಲ್ಲಿ ಅಡೆತಡೆಗಳಿರುತ್ತೆ ಅಂದರೆ ಇನ್ನೂ ತುಂಬ ನಿಧಾನಕ್ಕೆ ಕೊಡೋದು. ಬಟ್ ನನಗೆ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಕೇಳೋ ಒಂದು 5 ನಿಮಿಷದಲ್ಲೆಲ್ಲ ಅಮ್ಮ ಕೊಟ್ಟಿದ್ದಾಳೆ. ನನಗೆ ಹಾಗೆ ವಾಸಿನೂ ಮಾಡ್ತಾ ಇದ್ದಾಳೆ. ಸರ್, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಒಳ್ಳೇದಾಗ್ತಾ ಇದೆ. ಬಟ್ ಯಾವುದೇ ದೇವರಾಗಲಿ ನಂಬಿಕೆ ಇರಬೇಕು. ನಂಬಿಕೆನೇ ದೇವರು. ಸೊ ಆ ನಂಬಿಕೆ ಇಟ್ಕೊಳ್ಳೇಬೇಕು. ಈ ತಾಯಿಯಲ್ಲಿ ಆ ನಂಬಿಕೆ ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗ್ತಾಯಿದೆ. ಒಳ್ಳೇದಾಗ್ತಿರೋದಕ್ಕೆ ಇಷ್ಟು ಜನ ಭಕ್ತಿಯಿಂದ ಬಂದು ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲಾಂದರೆ ಯಾರೂ ಬರ್ತಾನೆ ಇರಲಿಲ್ಲ. ಭಕ್ತಿ ಇದೆ, ನಂಬಿಕೆನೂ ಇದೆ, ಭಕ್ತಿನೂ ಇದೆ. ಇಲ್ಲಿ ತುಂಬ ಪವರ್ಫುಲ್ ಸರ್, ತುಂಬ ಪವರ್ಫುಲ್. ಅಂದರೆ ನಾನೇ ಎಕ್ಸಾಂಪಲ್ ಅಂತ ಹೇಳ್ತಿದ್ದೀನಿ, ತುಂಬ ಪವರ್ಫುಲ್.
ರೂಪಾಯಿನೂ ಖರ್ಚು ಮಾಡೋದು ಬೇಡ, ಫ್ರೀಯಾಗಿ ಬರ್ಬೋದು, ಫ್ರೀಯಾಗಿ ಹೋಗ್ಬೋದು. ಇದು ಟೋಕನ್ ಆಗಲಿ, ದೇವ್ರಿಗೆ ಇಷ್ಟು ಉಳಿಕೆ ಆಗೋದಾಗಲಿ, ಇದು ಟಿಕೆಟ್ ಆಗಲಿ, VIP ದರ್ಶನ ಆಗಲಿ ಏನೂ ಇಲ್ಲ. ಎಲ್ಲ ಜನಸಾಮಾನ್ಯರಿಗಾಗಲಿ VIP ಗಳಿಗೆ ಎಂಥ ದೊಡ್ಡವ್ರಿಗಾಗಲಿ ಒಂದೇ ದರ್ಶನ. 1 ರೂಪಾಯಿನೂ ಏನು ಖರ್ಚಿಲ್ಲ. ನೀವು ದೊಡ್ಡ VIP ಗಳೇ ಆಗಿರ್ಬೋದು, ಇಲ್ಲ ಸಾಮಾನ್ಯ ಮನುಷ್ಯರೇ ಆಗಿರ್ಬೋದು, ಯಾವುದೇ ಆಗಿರಲಿ, ಇಲ್ಲ ಆ ಥರದ್ದೇನೂ ಇಲ್ಲ. ಮಾಮೂಲಿಯಾಗಿ ಬರ್ಬೋದು, ದರ್ಶನ ಮಾಡ್ಬೋದು, ಪ್ರಶ್ನೆ ಕೇಳ್ಬೋದು. ಹೂವು ಆ ತಾಯಿ ಕೊಟ್ಟೇ ಕೊಡ್ತಾಳೆ, ಕೊಡೋಲ್ಲ ಅನ್ನೋ ಮಾತೇ ಇಲ್ಲ. ಫುಲ್ಲು ತುಂಬ ಅಂದರೆ ತುಂಬ ಪವರ್ಫುಲ್ ಅನಿಸುತ್ತೆ. ನನಗೆ ಮೊದಲನೇ ವಾರ 2ನೇ ವಾರ ಬಂದಾಗ ಏನು ಅನಿಸ್ಲಿಲ್ಲ. 3ನೇ ವಾರದಿಂದ ಹೂವು ಪ್ರಸಾದ ಆದಮೇಲೆ ನನ್ನ ಬಿಸ್ನೆಸ್ ನಿಜವಾಗ್ಲೂ ಇಂಪ್ರೂವ್ ಆಗಿದೆ. ನನ್ನ ಗಂಡನ ಆರೋಗ್ಯ ಅಂತೂ ತುಂಬ ಸುಧಾರಿಸಿದೆ. ತುಂಬ ಖುಷಿ ಆಗುತ್ತೆ ಇಲ್ಲಿಗೆ ಬರೋಕ್ಕೆ. ಇನ್ನೊಂದು 2-3 ಸರಿ ಬರಬೇಕು ಅನ್ಸೋ ಅಷ್ಟೇ ದೇವಸ್ಥಾನ. ಈ ತಾಯಿ ತುಂಬ ಪವರ್ಫುಲ್. ಒಂದು ಸರಿ ಬಂದೋದ್ರೆ ಸಾಕು, ಗೊತ್ತಾಗುತ್ತೆ. ಅಲ್ಲಿ ಎಲ್ಲೂ ಹೋಗೋದು ಬೇಡ, ಇಲ್ಲಿಗೆ ಬಂದರೆ ಸಾಕು. ಅವ್ರಿಗೆ ಎಂಥದೇ ಕಷ್ಟ ಇದ್ರೂ ಈಡೇರುತ್ತೆ. ಹಂಗೆ ತುಂಬ ಖುಷಿಯಾಗುತ್ತೆ ಈ ದೇವಸ್ಥಾನಕ್ಕೆ ಬರೋಕ್ಕೆ. ಬನ್ನಿ, ಯಾರ್ಯಾರು ಏನೇನು ಸಮಸ್ಯೆ ಇದೆ ಅವರೆಲ್ಲರೂ ಇಲ್ಲಿಗೆ ಬನ್ನಿರಿ. ಆ ತಾಯಿ ಒಂದು 2 ವಾರದಾಗೆ ನಿಮ್ಮ ಪರಿಹಾರನ ನೀಗಿಸ್ತಾಳೆ. ನೀವು ದುಡ್ಡು ಖರ್ಚು ಮಾಡಬೇಕು, ದುಡ್ಡು ಕೊಡಬೇಕು, ಇಷ್ಟು ಖರ್ಚು ಮಾಡ್ಬೇಕು, ಅಷ್ಟು ಖರ್ಚು ಮಾಡ್ಬೇಕಂಥದ್ದೇನೂ ಇಲ್ಲ. ಬರಲಿ, ದರ್ಶನ ಮಾಡಿ ಅಷ್ಟೇ. ಆ ತಾಯಿ ಪ್ರಶ್ನೆ ಕೇಳ್ರಿ ಆ ತಾಯಿ ಮುಂದೆ, ಆ ತಾಯಿ ಉತ್ತರ ಕೊಟ್ಟೇ ಕೊಡ್ತಾಳೆ. ಕೊಡ್ದಿರೋಂಥ ಸಮಸ್ಯೆನೇ ಇಲ್ಲ. ಸಮಸ್ಯೆ ಎಷ್ಟು ದೊಡ್ಡ ಸಮಸ್ಯೆ ಆಗಿರ್ಬೋದು ನಿಮ್ಮದು, ಆ ತಾಯಿ ಹತ್ರ ಬಂದು ನೀವು ಕೇಳಿದ್ರೆ ಅದಕ್ಕೆ ತಕ್ಕ ಪರಿಹಾರ ಅದೇ ಆಗುತ್ತೆ. ಆಗದಿದ್ದಂಗೆ ಇಲ್ಲವೇ ಇಲ್ಲ. 100% ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಅದಕ್ಕೆ ಪರಿಹಾರ, ಸಮಸ್ಯೆ ಅನ್ನೋದು ಪರಿಹಾರ ಆಗಲ್ಲ ಅಂತ ಎಂತೆ ದೊಡ್ಡ ಸಮಸ್ಯೆ ಇದ್ರು ಇಲ್ಲಿಗೆ ಬಂದರೆ ಪರಿಹಾರ ಅದೇ ಆಗುತ್ತೆ, ನಿಜವಾಗ್ಲೂ ಆಗುತ್ತೆ ಅಂತ ಹೇಳ್ತಿದ್ವಿ. ಸರ್, ಈ ಸ್ಥಳದ ಇತಿಹಾಸ ಬಂದು ಚೋಳರ ಕಾಲದ್ದು. ಈ ಸುಮಾರು ಒಂದು 6-7 ತಲೆಮಾರಿನ ನಾವು ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದೇ ಥರ ಒಂದು ಶಾಸ್ತ್ರ ಅನುಗುಣವಾಗಿ, ಒಂದು ಪದ್ಧತಿ ಅನುಗುಣವಾಗಿ ನಾವು ಈ ಕ್ಷೇತ್ರದಲ್ಲಿ ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ತೆಂಗಿನಕಾಯಿಯಲ್ಲಿ ತುಪ್ಪ ದೀಪ ಹಚ್ಚೋದೇ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಪದ್ಧತಿ ಇಲ್ಲಿ. ಸರ್, ಪುರಾತನ ಕಾಲದಿಂದ ನಡ್ಕೊಂಬರ್ತಾ ಇದೆ. ನಡ್ಕೊಂಬರ್ತಿದೆ. ತೆಂಗಿನಕಾಯಿನಲ್ಲಿ ತುಪ್ಪದ ದೀಪ ಹಚ್ಚೋದೇ ಒಂದು ಇಲ್ಲಿ ಪ್ರಸಿದ್ಧಿ. ಯಾರಿಲ್ಲಿ ಎಂತಹ ಒಂದು ಚರ್ಮದ ಕಾಯಿಲೆ, ಆಸ್ಪತ್ರೆಯಲ್ಲಿ ಎಂತಹ ಒಂದು ಗುಣವಾಗ್ತಿಲ್ಲ ಚರ್ಮದ ಕಾಯಿಲೆ, ಅಮ್ಮನ ಕ್ಷೇತ್ರದಲ್ಲಿ ಬಂದು 21 ಪ್ರದಕ್ಷಿಣೆ ಹಾಕಿ ತುಪ್ಪದ ದೀಪ ಹಚ್ಚೋದ್ರಿಂದ ಎಲ್ಲ ರೀತಿಯಾದಂತಹ ಒಂದು ಕಾಯಿಲೆಗಳು ಇಲ್ಲಿ ಬಗೆಹರಿತಾ ಇದೆ. ಸರ್, ಇಲ್ಲಿ ಸುತ್ತಮುತ್ತ ಇತ್ತ ಕಡೆ ನಾಗದೇವತೆಗಳಿದ್ದಾವೆ. ಸೆಂಟ್ರಲ್ಲಿ ಸ್ವಾಮಿ ಶನಿದೇವರಿದೆ, ಅದರಲ್ಲಿ ಉತ್ತ ಇದೆ. ಈ ಜಾಗನೇ ಮಹಿಮೆನೇ ಒಂದು ನಾಗ ಸನ್ನಿಧಿ. ಈ ಸನ್ನಿಧಿಗೆ ಒಂದು ಸರ್ಪ, ಈ ಸರ್ಪ ಶಕ್ತಿ, ಈ ಕ್ಷೇತ್ರಕ್ಕೆ ಒಂದು ಸರ್ಪನೇ ಶಕ್ತಿಯೇ. ಅದರಿಂದ ಇಲ್ಲಿ ಸರ್ಪಶಕ್ತಿ ನಾಗದೇವತೆ ಎಂಬಂತ ಒಂದು ಹೆಸರು ಹೊಂದಿದೆ. ₹1 ಯಾರು ಕೇಳಲ್ಲ ಸರ್. ಇಲ್ಲಿ ನಿಮ್ಮ ಭಕ್ತಿ, ನಿಮಗೆ ಮನಸ್ಸಿಂದ ಇಷ್ಟ ಇದ್ದರೆ ₹1 ಹಾಕಿ, ₹1000 ಆದರೂ ಹಾಕಿ, ಕೋಟಿನಾದರೂ ಹಾಕಿ. ಇಲ್ಲಿ ಯಾರು ಏನು ಇಷ್ಟೇ ಹಾಕಿ ಅಂತಲೂ ಕೇಳಲ್ಲ. ದಿಸ್ ಇಸ್ ದ ಫಸ್ಟ್ ಇದು ದೇವಸ್ಥಾನ ನೋಡ್ತಿರೋದು ಟಿಕೆಟ್ ಇಲ್ಲದೆ ದೇವ್ರ ದರ್ಶನ ಮಾಡ್ಬೋದು. ಒಂದೊಂದು ಕಡೆ ₹5 ಕೊಟ್ಟರೆ ಟಿಕೆಟು, ₹10 ಟಿಕೆಟು, ಅರ್ಚನೆ ಮಾಡೋಕ್ಕೆ, ಅರ್ಚನೆ ಟಿಕೆಟ್ ಕೊಟ್ಟರೆ ಪ್ರಸಾದ ಕೊಡೋದು, ಅದೆಲ್ಲ ಇದೆ. ಅದು ಅವ್ರು ಮಾಡ್ಕೊಂಡಿರೋ ಬಿಸ್ನೆಸ್ಸು, ದೇವಸ್ಥಾನಕ್ಕೋಸ್ಕರ ಮಾಡಿರೋ ಬಿಸ್ನೆಸ್ಸು. ಬಟ್ ಇಲ್ಲಿ ಒಬ್ಬರು ಇಲ್ಲಿ ಬಂದು ದೇವ್ರ ಮುಂದೆ ಕೂತ್ಕೊಂಡ್ರೆ ಮುಂದೆ ಬನ್ನಿ, ನಿಮ್ಮ ಪ್ರಶ್ನೆ ಏನಿದೆ ಅಂತ ಕೇಳಿ ಅಂತಾರೆ ವಿನಃ ದುಡ್ಡು ಮಾತ್ರ ಕೇಳಲ್ಲ. ಅದೊಂದು ಖುಷಿ ಆಗುತ್ತೆ ಇಲ್ಲಿ. ನಾನು ತುಂಬ ಸುತ್ತಿದ್ದೀನಿ, ನಾನು ತುಂಬ ಖರ್ಚು ಮಾಡಿದ್ದೀನಿ. ದಯವಿಟ್ಟು ಅಲ್ಯಾರಿಗೂ ಹೋಗಿ ಹಾಸ್ಪಿಟ್ಲ್ಗಳಿಗೆ ದುಡ್ಡು ಖರ್ಚು ಮಾಡೋ ಬದಲು ಅದೇ ದುಡ್ಡನ್ನೆಲ್ಲ ನಂಬಿಕೆ ಇಟ್ಕೊಂಡು ಈ ತಾಯಿಗೆ ಏನಾದರೂ ಮಾಡಿಕೊಡಿ ಅಷ್ಟೇ. ಯಾಕಂದರೆ ಲೈಕ್ ಮಾಡ್ಕೊಡಿ ಅನ್ನೋಕ್ಕಿಂತ ದುಡ್ಡು ಕೊಡಿ ಅಂತ ಹೇಳ್ತಾ ಇಲ್ಲ. ಈ ದೇವಸ್ಥಾನಕ್ಕೆ ಏನಾದರೂ ಮಾಡಿಸೋದು ಅಥವಾ ಭಕ್ತಾದಿಗಳಾಗಿ ನೀವೇನಾದರೂ ಈ ದೇವಸ್ಥಾನಕ್ಕೆ ಏನಾದ್ರು ಮಾಡಿಸೋದು, ಅದನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಇಲ್ಲ ಅನ್ನದಾನ ಮಾಡೋದು, ಆ ಥರದ್ದು ಮಾಡಿ. ಅಲ್ಲೆಲ್ಲ ಹೋಗಿ ಹಾಸ್ಪಿಟಲ್ಗೆ ದುಡ್ಡು ಕೊಡೋದಕ್ಕಿಂತ ಇಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಅನ್ನದಾನನಾದರೂ ಮಾಡ್ಬೋದು. ಅದಕ್ಕೂ ದುಡ್ಡು ಖರ್ಚಾಗೇ ಆಗುತ್ತಲ್ವ. ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಮಾಡಿ. ಸರ್, ಈ ಸರ್ಪಶಕ್ತಿ ನಾಗದೇವತೆ ಅಮ್ಮನವರ ಸನ್ನಿಧಿಯಲ್ಲಿ ವಿಶೇಷವಾಗಿ ದುಡ್ಡಿನ ಅವಶ್ಯಕತೆನೇ ಇಲ್ಲ. ಇಲ್ಲಿ ದುಡ್ಡನ್ನೋ ಮಾತೇ ಇಲ್ಲ. ಪ್ರತಿಯೊಂದು ಭಕ್ತಾದಿಗಳು ಅಮ್ಮನವರುಂಟು, ಭಕ್ತಾದಿಗಳುಂಟು, ಅಮ್ಮನವರುಂಟು, ಭಕ್ತಾದಿಗಳುಂಟು. ಇಲ್ಲಿ ಟೋಕನ್ ಆಗಿರಬಹುದು, ಇಲ್ಲಿ ಯಾವುದೇ ರೀತಿಯಾದ ಒಂದು ಚಾರ್ಜಸ್ ಆಗಿರಬಹುದು,
ಒಂದು ಯಾವುದೇ ರೀತಿಯಾದಂತಹ ಒಂದು ಪೂಜೆ ಮಾಡಿಸ್ಬೇಕಾದ್ರೆ ಅಮೌಂಟ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಇಲ್ಲಿ ದುಡ್ಡಿನ ಒಂದು ಪ್ರಸಂಗತಿನೇ ಇಲ್ಲ. ಈ ಕ್ಷೇತ್ರದಲ್ಲಿ ದುಡ್ಡಿನ ಪ್ರಾಮುಖ್ಯತೆ ಇಲ್ಲ, ಪೂಜೆ ಪ್ರಾಮುಖ್ಯತೆ ಮಹತ್ವ ಮಾತ್ರ ತುಂಬ ಇದೆ ಸರ್. ಈ ಕ್ಷೇತ್ರದಲ್ಲಿ ಒಂದು ಸರ್ಪದೋಷ ಇದ್ದರೆ ಯಾವುದೇ ರೀತಿಯಾದಂತಹ ಒಂದು ಹೋಮ ಹವನಗಳಿಲ್ಲ, ಬೇರೆ ರೀತಿಯಾದಂತಹ ಒಂದು ಪೂಜೆ ಪುನಸ್ಕಾರಗಳಿಲ್ಲ. ಇಲ್ಲಿ ಒಂದು ಸರ್ಪದೋಷಕ್ಕೆ 21 ಪ್ರದಕ್ಷಿಣೆ ಮಾತ್ರ ಅಷ್ಟೇ ಪರಿಹಾರ ಇಲ್ಲ. ಅಷ್ಟೇ ಒಂದು ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿಯಲ್ಲಿ ತುಪ್ಪದ ದೀಪ ಹಚ್ಚೋದ್ರಿಂದ ಮಾತ್ರ ಇಲ್ಲಿ ಸರ್ಪದೋಷ ಬಗೆಹರ್ತಕ್ಕಂಥದ್ದು ಸರ್. ಈ ದೇವಸ್ಥಾನಕ್ಕೆ ಜನಗಳು ಯಾಕೆ ಬರಬೇಕಂತಂದ್ರೆ ಹಲವಾರು ಆಸ್ಪತ್ರೆಗಳಿಂದ, ಈ ಚರ್ಮದ ಕಾಯಿಲೆಗಳಿಂದ ಆಸ್ಪತ್ರೆಗಳು ಹೋಗಿ ಬೆಸೋಗ್ತಿರ್ತಾರೆ. ಇನ್ನೊಂದು ಹೋಗ್ತಾರೆ, ಇನ್ನೊಂದು ಪೂಜೆ, ಇನ್ನೊಂದು 50,000 ಅಂತಾರೆ, ಲಕ್ಷ ಅಂತಾರೆ, ಇನ್ನೊಂದು ಸರ್ಪದೋಷ ಅಂತ ಬಗೆಹರಿಸಬೇಕು, 1 ಲಕ್ಷ ಪೂಜೆ ಅಂತಾರೆ. ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ದುಡ್ಡನ್ನ ಮಾತೇ ಇಲ್ಲದೆ ಇಲ್ಲಿ 21 ಪ್ರದಕ್ಷಿಣೆ ಹಾಕೋದ್ರಿಂದನೇ ಎಲ್ಲ ಸಮಸ್ಯೆಗಳು ಬಗೆಹರಿತಾ ಇದೆ. ಯಾವುದೇ ರೀತಿಯಾದ ಒಂದು ದುಡ್ಡು ಅನ್ನೋ ಮಾತೇ ಇಲ್ಲ ಇಲ್ಲಿ. ಸರ್ ಇಲ್ಲಿ 4 ವಾರ ಅಂತಂದ್ರೆ 4 ವಾರ ಪೂಜೆ ಮಾಡಿಸೋದ್ರಿಂದ, ಅಮ್ಮನಲ್ಲಿ 21 ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡೋದ್ರಿಂದ ಅವರಿಗೆ ಜಯ ಸಿಗುತ್ತೆ ಅಂದ್ರೆ ಬಲಗಡೆ ಆಗುತ್ತೆ, ಜಯ ಸಿಗಲ್ಲ ಅಂದ್ರೆ ಎಡಗಡೆ ಆಗುತ್ತೆ ಸರ್. ಅವರೇ ಕೇಳ್ಬೋದು, ಅಮ್ಮನವ್ರ ಹತ್ರ ಅವ್ರ ಭಕ್ತಿಯಿಂದ ಹೆಂಗ್ ಬೇಕಾದ್ರೂ ಕೇಳ್ಬೋದು, ಹೇಗೆ ಬೇಕಾದ್ರೂ ಕೇಳ್ಕೊಬೋದು. ಭಕ್ತಾದಿಗಳುಂಟು, ಅಮ್ಮನವರುಂಟು ಸರ್. ಕೊನೆಯದಾಗಿ ಕಷ್ಟ ಅಂತ ಬರ್ತಕ್ಕಂಥ ವ್ಯಕ್ತಿಗಳಿಗೆ, ನನ್ನ ಪ್ರೀತಿಯ ಭಕ್ತಾದಿಗಳಿಗೆ, ಅವ್ರು ಎಂಥ ಕಷ್ಟನೇ ಅಂತ ಬರಲಿ, ದುಡ್ಡು ಅನ್ನೋ ಒಂದು ಮಾತಿಲ್ದರೆ ಅಮ್ಮನವ್ರ ಹತ್ರ ಅವರು ಏನೇ ಒಂದು ಸಮಸ್ಯೆ ಇರಲಿ, ಅವ್ರ ಕಷ್ಟನವರು ಆರಾಮಾಗಿ ಅವರೇ ಒಂದು ಈಸಿಯಾಗಿ ಬಗೆಹರಿಸ್ಕೊಳ್ಳೋಂಥ ಒಂದು ಕ್ಷೇತ್ರ ಆಗಿದೆ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಶ್ರೀ ಸರ್ಪಶಕ್ತಿ ನಾಗದೇವತೆ ಹಾಗೂ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 21 ಪ್ರದಕ್ಷಿಣೆಯನ್ನು ಹಾಕಿ ತೆಂಗಿನಕಾಯಿಯಿಂದ ತುಪ್ಪದ ದೀಪವನ್ನು ಹಚ್ಚಿದರೆ ಸಾಕು, ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತದೆ.